ವಿಧಾನ ಪರಿಷತ್ನಲ್ಲಿ ಎಂಎಲ್ಸಿ ಸಿಟಿ ರವಿ ಆಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಒಂದು ಅಶ್ಲೀಲ ಪದದ ಕಿಚ್ಚು ಇನ್ನೂ ಕೂಡ ಆರಿಲ್ಲ. 2 ದಿನಗಳ ಹಿಂದೆ ಕಣ್ಣೀರು ಹಾಕಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಮತ್ತೆ ಸಿಟಿ ರವಿ ವಿರುದ್ಧ ಕಿಡಿಕಾರಿದ್ದಾರೆ. ಮಾತಿನ ಬಾಣದ ಮೂಲಕ ಸಿಟಿ ರವಿ ಹಾಗೂ ಬಿಜೆಪಿ ನಾಯಕರಿಗೆ ತಿವಿದಿದ್ದಾರೆ. ಇಡೀ ಬಿಜೆಪಿನಲ್ಲಿರೋರು ಎಲ್ಲರೂ ಇಂಥವ್ರನ್ನೇ. ಅವರಷ್ಟು ಆಕ್ಟಿಂಗು, ಅವರಷ್ಟು ಡ್ರಾಮಾ ಮಾಸ್ಟರು ಇನ್ನೊಬ್ರಿಲ್ಲ. ಒಂದೊಂದು ಮಾತಿನಲ್ಲೂ ತಿವಿತ, ಮಾತು ಕತ್ತಿ ಅಲಗಿನಷ್ಟು ಹರಿತ. ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದಬಳಕೆ ಆರೋಪ ಕೇಸ್ ದಿನಕ್ಕೊಂದು ತಿರುವು, ದಿನಕ್ಕೊಂದು ರೂಪ ಪಡೆಯುತ್ತಿದೆ. ಆಘಾತದಿಂದ 2 ದಿನ ಮೌನವಾಗಿದ್ದ ಸಚಿವೆ ಹೆಬ್ಬಾಳ್ಕರ್ ಇಂದು ನಿಗಿ ನಿಗಿ ಕೆಂಡದಂತಾಗಿದ್ದಾರೆ. ಬುಸುಗುಡುತ್ತಲೇ ಸಿಟಿ ರವಿ ಅವರ ಪ್ರತಿ ಮಾತಿಗೂ ಸಿಡಿಗುಂಡಿನಂಥ ತಿರುಗೇಟು ಕೊಟ್ಟಿದ್ದಾರೆ. ನಾನು ಕೆಲವು ಬಾರಿ ಹೇಳ್ತಾ ಇದ್ದೆ, ಪಕ್ಷನ ಬೇಯಕ್ಕೆ ಹೋಗ್ಬೇಡ್ರಿ, ಪಕ್ಷದಲ್ಲಿರುವಂಥ ವ್ಯಕ್ತಿಗಳಿಂದ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ. ಇವತ್ತು ಇಡೀ ಬಿಜೆಪಿನಲ್ಲಿರೋರು ಎಲ್ಲರೂ ಇಂಥವ್ರನ್ನೇ, ಎಲ್ಲರೂ ಧೃತರಾಷ್ಟ್ರನೇ. ಅಲ್ಲಿ ಇದ್ದಂಥವ್ರು ಪ್ರತಿಯೊಬ್ಬರು ಕೇಳಿದ್ದಾರೆ, ನನಗನ್ನಂಥ ಮಾತನ್ನ ಪ್ರತಿಯೊಬ್ಬರು ಕೇಳಿದ್ದಾರೆ. ಸಿಟಿ ರವಿಯಷ್ಟು ಆಕ್ಟಿಂಗ್, ಡ್ರಾಮಾ ಮಾಸ್ಟರ್ ಇನ್ನೊಬ್ಬರಿಲ್ಲ. ಪರಿಷತ್ನಲ್ಲಿ ಅವತ್ತಾದ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಸಿಟಿ ರವಿ, ನಾನು ಅಂಥ ಪದಬಳಕೆ ಮಾಡಿಯೇ ಇಲ್ಲ ಎಂದಿದ್ರು. ಅದಕ್ಕೆ ಇವತ್ತು ಸಚಿವೆ ಹೆಬ್ಬಾಳ್ಕರ್ ಒಂದ್ಸಾರಿ ಅಲ್ಲ 10 ಬಾರಿ ಆ ಪದ ಬಳಸಿದ್ರಿಂದ ಶಾಕ್ ಆಗಿದೆ ಅಂದ್ರು. ಸಿಟಿ ರವಿ ಅವರು ತಮ್ಮ ಚೇರ್ನಲ್ಲಿ ಬಂದರು. ಅವರೊಂದು ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂತ್ಕೊಂಡ್ರು. ನಾನು ಆಗಲೇ ದಕ್ಷಿಣ ದ್ವಾರಕ್ಕೆ ಹೋಗಿ ನಾನು ಮೀಡಿಯಾಗೆ ನಾನು ಎಲ್ಲ ಬ್ರೀಫ್ ಮಾಡಲಿಕ್ಕೆ ಹೋಗಿಬಿಟ್ಟೆ, ನಾನೇನೂ ಅಂದಿಲ್ಲ ಅಂತ. ಬಹಳಷ್ಟು ಅಯ್ಯಯ್ಯೋ, ಅವರಷ್ಟು ಆ್ಯಕ್ಟಿಂಗು, ಅವರಷ್ಟು ಡ್ರಾಮಾ ಮಾಸ್ಟರು ಇನ್ನೊಬ್ಬರಿಲ್ಲ. 3 ಜನ ಮುಗ್ಧರನ್ನು ನೀವು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದೀರಾ, ನೀವು ಹಾಗಾದರೆ ಕೊಲೆಗಾರ ಅಂತ. ನಮ್ಮ ನಾಯಕರನ್ನ ಆ ರೀತಿ ಸುಳ್ಳು ಆರೋಪ ಮಾಡಿದಾಗ ಕೂತ್ಕೊಳ್ಳೋಂಥ ಧರ್ಮ ನಂದೇನಲ್ಲ. ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂದಾಗ ವಿರೋಧ ವ್ಯಕ್ತಪಡಿಸಿದೆ. ನೀವು ಕೊಲೆಗಾರ ಅಂತ ಹೇಳಿದ್ದಂತೂ ನಿಜ. ನಾನು ಅದಕ್ಕೆ ಇಡೀ ಸದನದ ಗೌರವ ಘನತೆಯನ್ನು ಏನೂ ಉಳಿಸ್ದೆ. ಒಮ್ಮಲ್ಲ 10 ಬಾರಿ ಸಡನ್ನಾಗಿ ಅಂದಾಗ ನನಗೆ ಶಾಕ್ ಆಯಿತು. ನಾವು ಎಲ್ಲ ಕೇಳಿದ್ದೀವಿ ಅಂತ ಅವ್ರು ಹೇಳಿದ್ರು. ಇಷ್ಟೇ ಯಾಕೆ, BJPಯ 2 MLCಗಳು, ಶರವಣ ಅವರಿದ್ದರು, ರವಿಕುಮಾರ್ ಅವರಿದ್ದರು. ಅದರಲ್ಲಿ ಕೆಲವು ಜನ ಬಂದು ನನಗೆ ಸಾರಿನೂ ಕೇಳಿ ಹೋದರು. ಈಗೆಲ್ಲ ಮಾಡೋದನ್ನು ಮಾತಾಡಿ ನನಗೆ ಇಷ್ಟೊಂದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತೆಗೆದುಕೊಂಡು ಬಂದು ಇವತ್ತು ಏನು ಬಿಂಬಿಸ್ಕೊಳ್ತಾ ಇದ್ದೀರಾ? ರವಿ ಅಣ್ಣ, ಎಷ್ಟು ಸ್ಟಿಚ್ ಬಿದ್ದಿದೆ, ನೀವೇನು ಯುದ್ಧ ಗೆದ್ದು ಬಂದಿದ್ದೀರಾ? ದೇಶದ ಮಹಿಳಾ ಕುಲಕ್ಕೆ ನೀವು ಅವಮಾನ ಮಾಡಿದ್ದೀರಾ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶ ಹೊರಹಾಕಿದ್ದಾರೆ. ರವಿ ಅಣ್ಣ, ನಿಮಗೆಷ್ಟು ಸ್ಟಿಚ್ ಬಿದ್ದಿದೆ ಅಂತ ಪ್ರಶ್ನಿಸಿದ್ದಾರೆ. ನೀವೇನು ಯುದ್ಧ ಗೆದ್ದು ಬಂದಿದ್ದೀರಾ? ದೇಶದ ಗಡಿಯಲ್ಲಿ ಹೋರಾಟ ಮಾಡಿ ಬಂದಿದ್ದೀರಾ? ಈ ದೇಶದ ಹೆಣ್ಣುಮಗಳ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟಿದ್ದೀರಾ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ನ ಮರ್ಯಾದೆ ತೆಗೆದಲ್ಲ. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಪಮಾನ ಮಾಡಲ್ಲ, ನಿಮ್ಮ ತಾಯಿಗೆ ಅಪಮಾನ ಮಾಡಿ, ನಿಮ್ಮ ಹೆಂಡತಿಗೆ ಅಪಮಾನ ಮಾಡಿದ್ದೀರಾ. ಈ ದೇಶದ ಪ್ರತಿಯೊಬ್ಬ ಮಹಿಳೆಯ ಶಾಪ ನಿಮಗೆ ತಟ್ಟುತ್ತೆ. FIR ಆಯಿತು. ಯಾಕಂತಂದರೆ ಸಭಾಪತಿಗಳಿಗೂ ಶಾಕ್ ಆಯಿತು, ಈ ಮಟ್ಟಕ್ಕೆ ಈ ರೀತಿ ಆಗಿದೆಯಾ ಅಂತ ಹೇಳಿ ಎಲ್ಲರಿಗೂ ಶಾಕ್ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು 2-3 ಸರಿ ನಮಗೆ ಫೋನ್ ಮಾಡಿ ಏನಮ್ಮ ಅಂತ ನನಗೆ ಸಾಂತ್ವನ ಹೇಳಿದ್ರು. ಆ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ MLAಗಳು, ಮಂತ್ರಿಗಳು ನನಗೆ ಬಂದು ನನಗೆ ಭೇಟಿಯಾಗಿ ನನಗೆ ಸಾಂತ್ವನ ಹೇಳಿ ನನಗೆ ಧೈರ್ಯ ತುಂಬಿದ್ರು. FIR ಫೈಲ್ ಮಾಡಿದ್ವಿ. ನನಗೆ ಆದಂಥ ಅನ್ಯಾಯನ ಕೂತ್ಕೊಳ್ಳೋಂಥ ಜಾಯಮಾನ ಅಲ್ವೇ ಅಲ್ಲ. FIR ಫೈಲ್ ಮಾಡಿದೆ. ಕಾನೂನು ಅನ್ನೋದಿಲ್ವಾ? ಏನು ಇವ್ರು ಮತ್ತೆ ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲ ಮುಖಂಡರ ಜೊತೆ ರಾಜಾರೋಷವಾಗಿ ಕೂತ್ಕೊಂಡಿದ್ರಲ್ಲ, ಹೇಗ್ರಿ ಸಚಿವರು ಒತ್ತಡ? ಹೇಗ್ರಿ ಮಾಡಲಿಕ್ಕಾಗುತ್ತೆ? ಪೊಲಿಟಿಕಲ್ ಆಗಿ ಇದನ್ನು ಅವ್ರು ತೊಗೊಂಡು ಹೋಗಿ ಏನೋ ಒಂದು ಯುದ್ಧ ಮಾಡಿದ ಹಾಗೆ ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀರಾ. ನಿಮಗೆ ಗೊತ್ತಿಲ್ವಾ ನೀವು ಅಂದಿರೋ ಮಾತು? ನಿಮಗಾದರೂ ಗೊತ್ತಿದೆಯಲ್ಲ ನೀವು ಅಂದಿರೋದು? ನನ್ನ ಹತ್ರ ಸಾಕ್ಷಿ ಇದೆಯಲ್ಲ, ಇದೇ ಮಾಧ್ಯಮದಲ್ಲಿ ಎಲ್ಲರೂ ತೋರಿಸಿದಾರಲ್ಲ ನೀವೇನು ಘನಂದಾರಿ ಕೆಲಸ ಮಾಡಿದ್ದೀರಿ ಅಂತ ಹೇಳಿ. ಈಗ ಹೂ ಏನು, ಹಾರ ಏನು, ತುರಾಯಿ ಏನು, ಹಣೆ ಪಟ್ಟಿ ಏನು, ನಿಮಗೆ ಎಷ್ಟು 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 ಸ್ಟಿಚಸ್ ಬಿದ್ದಿದೆ ರವಿ ಅಣ್ಣ? ಎಷ್ಟು ಸ್ಟಿಚಸ್ ಬಿದ್ದಿದೆ? 1, 2, 3, 4, 10, 15
ಎಷ್ಟು ಸ್ಟಿಚಸ್ ಬಿದ್ದಿದೆ ಹಣೆಗೆ. ಹಿಂದೆ ಸರಿಯಲ್ಲ, ನಡೆ ಅಚಲ, ಹೆಬ್ಬಾಳ್ಕರ್ ಹೋರಾಟದ ಛಲ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ತಮ್ಮ ವಿರುದ್ಧದ ಅಶ್ಲೀಲ ಪದಬಳಕೆ ಆರೋಪ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾವ ಕಾರಣಕ್ಕೂ ರವಿ ಅವರನ್ನ ಕ್ಷಮಿಸಲ್ಲ ಅಂತ ಲಕ್ಷ್ಮಿ ಗುಡುಗಿದ್ದಾರೆ. ಯಾವತ್ತೂ ಕ್ಷಮಿಸೋದಿಲ್ಲ ಬ್ರದರ್. ಒಬ್ಬ ಮಹಿಳೆ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರು ನನ್ನ ಒಂದು ಇದು ಎಲ್ಲ ಬಿಡಿ, ಒಬ್ಬ ಮಹಿಳೆಯಾಗಿ ಇಂಥ ಪದವನ್ನ ಸದನದಲ್ಲಿ ಬಳಸಿದಂತ ಈ ರವಿಯನ್ನ ಯಾವತ್ತೂ ಕ್ಷಮಿಸುವಂತ ಕ್ರಮೇನೇ ಬರೋದಿಲ್ಲ, ದೇವರನ್ನು ಕ್ಷಮಿಸೋದಿಲ್ಲ. ಇದನ್ನ ಇಲ್ಲಿಗೆ ನಿಲ್ಲಿಸುವಂತ ಪ್ರಶ್ನೆನೇ ಇಲ್ಲ. ನನಗೆ ಆದಂತ ಅನ್ಯಾಯದ ವಿರುದ್ಧ ಕಠಿಣ ಕ್ರಮ ಅವ್ರಿಗೆ ಆಗೋವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿದ್ದೀನಿ, ಹೋಮ್ ಮಿನಿಸ್ಟರ್ ಹತ್ರ ನಾನು ಮಾತಾಡಿದ್ದೀನಿ. ಇದನ್ನ ಯಾವುದೇ ಒಂದು ಒತ್ತಡ ಬರಲಿ, ಏನೇ ಆಗಲಿ, ಎಷ್ಟೇ ನನಗೆ ತೊಂದರೆ, ನನ್ನ ಸ್ವಾಭಿಮಾನಕ್ಕೆ ಪೆಟ್ಟಾದ್ರೂ ಸರಿ, ನಾನು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೇನೆ. ಕೊಲೆ ಮಾಡಿದ್ದನ್ನ ನೋಡಿದ್ರ ಎಂದಿದ್ದ ಸಿಟಿ ರವಿ ಪತ್ನಿಗೆ ತಿರುಗೇಟು. ನನ್ನ ಗಂಡ ಸಿಟಿ ರವಿ ಕೊಲೆ ಮಾಡಿದ್ದನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೋಡಿದ್ದಾರಾ ಅಂತ ಪಲ್ಲವಿ ರವಿ ಪ್ರಶ್ನಿಸಿದ್ರು. ಅದಕ್ಕೂ ಸಚಿವೆ ತಿರುಗೇಟು ಕೊಟ್ಟಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಲ್ಲಿ ನಾನು ಕೇಳೋದು ಒಂದೇ, ಅವ್ರು ಕೊಲೆ ಮಾಡಿದ್ದನ್ನ ನೋಡಿದಾರಾ, ಕಣ್ಣಾರೆ ನೋಡಿದಾರಾ, ಅದನ್ನ ಅವ್ರು ಹೇಳ್ಬೇಕಲ್ವಾ. ಸೊ ಅವರು ವಿಧಾನಸಭೆ ಒಳಗಡೆ ಏನ್ ಮಾತಾಡಿದಾರೆ ಅಂತ ತಾಯಿ ಇಲ್ದಲೆ ಸಿಟಿ ರವಿ ಹೇಗ್ ಬರಕ್ ಸಾಧ್ಯ? ರಾಹುಲ್ ಗಾಂಧಿ ಅವರು ಡ್ರಗ್ಸ್ ತಗೊಳ್ಳೋದನ್ನ ರವಿ ಅವ್ರು ನೋಡಿದ್ರೇನಮ್ಮ? ರವಿ ಅವ್ರು ನೋಡಿದ್ರೇನಮ್ಮ? ನಿಮ್ಮ ಹಸ್ಬೆಂಡ್ ನೋಡಿದ್ರ ರಾಹುಲ್ ಗಾಂಧಿ ಅವರು ಡ್ರಗ್ಸ್ ತಗೊಳ್ಳೋದನ್ನ? ಆಧಾರ ರಹಿತ ಯಾರ್ದಾದ್ರೂ ಮೇಲೆ ನೀವು ಇದನ್ನ ಮಾಡುವಂತ ಸಂದರ್ಭದಲ್ಲಿ ನಿಮಗೂ ಕೂಡ ಅಂತಾರೆ ಇನ್ನೊಬ್ರು ಅನ್ನೋದನ್ನ ಮೊದಲು ತಲೆಯಲ್ಲಿ ವಿಚಾರ ಮಾಡ್ಕೊಂಡು ಮಾತಾಡ್ಬೇಕು. ಯಾಕೆ ಅನ್ಬೇಕು ರವಿ ಅವರು ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಅಡಿಕ್ಟ್ ಅಂತ ನೋಡಿದ್ರ ಅವರು, ಅಥವಾ ಅವ್ರ ಜೊತೆ ಕುತ್ಕೊಂಡು ಡ್ರಗ್ಸ್ ತಗೊಂಡ್ರ? ಇಷ್ಟೇ ಅಲ್ಲ, ದೆಹಲಿಗೆ ತೆರಳಲು ನಿರ್ಧರಿಸಿರುವ ಸಚಿವೆ ಹೆಬ್ಬಾಳ್ಕರ್ ಪ್ರಧಾನಿ ಮೋದಿ ಮತ್ತು ರಾಷ್ಟ್ರಪತಿ ಮುರ್ಮು ಅವರಿಗೂ ದೂರು ನೀಡಲು ನಿರ್ಧರಿಸಿದ್ದಾರೆ. ಜೊತೆಗೆ ಇನ್ನೊಂದು ಸಾರಿ ಪರಿಷತ್ ಸಭಾಪತಿಗೂ ದೂರು ನೀಡಲಿದ್ದಾರೆ. ಸಭಾಪತಿಗೂ ಸಾಕ್ಷಿ ನೀಡಲು ನಿರ್ಧರಿಸಿದ್ದಾರೆ. ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂತ ಅವ್ರಿಗೆ ನಾನು ಪತ್ರ ಬರಿತೀನಿ. ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ನನಗೆ ಆದಂತ ಅನ್ಯಾಯವನ್ನ ವಿವರಿಸ್ತೀನಿ. ಸಿಟಿ ರವಿ ಆ ಪದ ಬಳಸಿದ್ದು ಸತ್ಯ, ನಾನೇ ಸಾಕ್ಷಿ ಎಂದ ಯತೀಂದ್ರ. ಈಗ ಸಿಟಿ ರವಿ ಆ ಪದ ಬಳಸಿಲ್ಲ ಅಂತಿದ್ದಾರೆ. ಆದ್ರೆ ಆ ಪದ ಬಳಸಿದ್ದಕ್ಕೆ ನಾನೇ ಸಾಕ್ಷಿ ಅಂತ ಕಾಂಗ್ರೆಸ್ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಸೊ ನನಗಿಂತ 2 ಸೀಟ್ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂತಿದ್ರು. ಸೊ ನಾನು ಸಹಜವಾಗಿ ಮುಂದೆ ಇರೋರನ್ನ ನೋಡಿದೆ. ಆಗ ಅವರಿಬ್ಬರು ಒಬ್ರಿಗೊಬ್ರು ಮಾತಿನ ಚಕಮಕಿ ನಡೀತಾ ಇತ್ತು. ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಅಂತ ಕರಿತಿದ್ರು, ಹೇಳಿ ಹಲವು ಬಾರಿ ಉಪಯೋಗಿಸಿದ್ರು ಆ ಪದನ. ನನಗೆ ನಂಬಕ್ಕಾಗಲ್ಲ, ಈ ರೀತಿ ಯಾರು ಸದನದಲ್ಲಿ ಉಪಯೋಗಿಸ ಸಾಧ್ಯನಾ? ಆ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಅದು ಒಬ್ಬ ಮಹಿಳಾ ಮಂತ್ರಿ ಮೇಲೆ. ಸಿಟಿ ರವಿ ಆ ಪದ ಬಳಸಿಯೇ ಇಲ್ಲ ಅಂತಿದ್ದಾರೆ. ಆದ್ರೆ ಬಳಸಿದ್ದಕ್ಕೆ ಸಾಕ್ಷಿ ಇದೆ ಅಂತ ಸಚಿವೆ ಹೆಬ್ಬಾಳ್ಕರ್ ಸೇರಿ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಸದ್ಯಕ್ಕಂತೂ ಸಿಟಿ ರವಿ ಜೊತೆಗಿನ ಸಚಿವೆ ಹೆಬ್ಬಾಳ್ಕರ್ ಹೋರಾಟಕ್ಕೆ ಬ್ರೇಕ್ ಬೀಳಲ್ಲ. ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.